ಜೊತೆಗೆ ಮಾತಾಡೋದು ಅವ್ರು ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಏನು ಮಾಡಿದ್ದಾರೆ ಅವ್ರು ನಾವು ಓದೋಕ್ಕಿಂತಲೂ ಅವ್ರನ್ನ ಮಾತಾಡ್ಸೋ ಉಂಟಂಗೆ ಇನ್ನೂ ಅನೇಕ ವಿಷಯ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾವೆ. ಆ ನೆಲೆಯಲ್ಲೇ ಗೌಡ್ರ ತಮಗೂ ಸ್ವಾಗತ ಮಾಡ್ತಾ ತಮ್ಮಲ್ಲಿ ಒಂದು ಮೊದಲನೇ ಪ್ರಶ್ನೆ ಸಿಂಪಲ್ ಏನಂದರೆ, ನೀವು ಈ ಸೋಷಿಯಲ್ ಸಾಮಾಜಿಕ ವರ್ಗಕ್ಕೆ ಅದು ಕೆಲಸಕ್ಕೆ ಜೊತೆಗೆ ರೈತರ ಕೆಲಸಕ್ಕೆ ನೀವು ರೈತರು ಅದರದ್ದು ಎಲ್ಲ ಮಾತಿಲ್ಲ, ಆದರೂ ಸಹಿತ ಎಲ್ಲರೂ ತೊಗೊಂಡು ಹೋಗುವಂಥ ವಿಚಾರಕ್ಕೆ ಅದರಲ್ಲೂ ಕೋಆಪರೇಟಿವ್ ಆ ಮೂಮೆಂಟ್ ಹೆಸರು ಹಂಗದ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗುವಂಥ ಒಂದು ಏನು ಸಾಹಸಕ ಆಗಿದ್ರಿ, ಇದು ನಿಮಗೆ ಎಷ್ಟು ತೊಂದರೆ ಕೊಡ್ತು ಅಥವಾ ನಿಮ್ಗೆ ಸಂತೋಷ ಕೊಡ್ತಾ ಏನು ಕೊಡ್ತಿದ್ದಲ್ಲ ನಿಮ್ಮ ಬದುಕಿಗೆ? ಮೊದಲೇ ತಮಗೆ ಜೋತಾವ್ರವ್ರಿಗೆ ನಮಸ್ಕರಿಸಿ, ಸ್ಟುಡಿಯೋದ ಎಲ್ಲ ಸಿಬ್ಬಂದಿಗೆ ನಮಸ್ಕರಿಸಿ. ಘಟನೆಗಳು ನಾನಾ ರೀತಿಯಿಂದ ಬರ್ತವೆ, ಆದರೆ ಎದುರಿಸುವಂಥ ಶಕ್ತಿ ದೇವರು ನಮಗೆ ಕೊಡುವಂಥ ಶಕ್ತಿ ಬೇಡ್ಕೋಬೇಕು ನಾವು. ಆದರೆ ನಾನು ರಾಜಕೀಯ ಜೀವನವನ್ನು 1971ರಲ್ಲಿ ಶುರು ಮಾಡಿದೆ. ಅದು ನಮ್ಮ ಗುರುಗಳಾದ ರಾಮಕೃಷ್ಣ ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾ ಮುಂದೆ ಬಂದೆ. ಅದಕ್ಕೆ ಆಗ ನಮಗೆ ಸಂಸ್ಥಾ ಕಾಂಗ್ರೆಸ್ ಅಂಥೇಳಿ ಇಬ್ಬಾಗ ಆಯಿತು. ಆಗ ಇಂದಿರಾ ಕಾಂಗ್ರೆಸ್ಸು ಮತ್ತು ಸಂಸ್ಥಾ ಕಾಂಗ್ರೆಸ್ಸು 69, 68, 99ರಲ್ಲಿ ಇಬ್ಬಾಗ ಆಯಿತು. ಇಬ್ಬಾಗ ಆದಾಗ ನಾವು ಸಂಸ್ಥಾ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊತ ಬಂದ್ವಿ. ಹೆಗಡೆ ಅವರು ಕೆಲವು ಕಡೆ ನಮ್ಮನ್ನು ಹಳ್ಳಿಗೆ ನೇಮಿಸ್ತಿದ್ರು. ಎಂಥ ಹಳ್ಳಿಗೆ ನೀವು 8 ದಿವಸ ಹೋಗ್ರಿ ಅಂಥೇಳಿ ಕಳಿಸ್ತಿದ್ರು. ಅಲ್ಲಿ 8 ದಿವಸ ನಾವು ಹಳ್ಳಿ ಒಳಗೆ ಅಡ್ಡಾಡಿ ಎಲ್ಲ ಜನರನ್ನು ಕೂಡಿಸಿ ಅವ್ರಿಗೆ ಏನು ತಿಳುವಳಿಕೆ ಹೇಳಬೇಕು ಹೇಳಿ ಲಾಸ್ಟಕ್ಕೆ ನಮಗೆ 8 ಅಥವಾ 10 ದಿವಸದ ನಂತರ ಸಮಾರೋಪಕ್ಕೆ ಹೆಗಡೆ ಅವರು ಬರ್ತಿದ್ರು. ಹೆಗಡೆ ಅವರ ಅದನ್ನೆಲ್ಲ ಸಮಾರೋಪದಾಗ ಎಲ್ಲ ಮಾಡಿದ್ದನ್ನು ನಾವು ಹೇಳ್ತಿದ್ದೆವು. ಅವರೆಲ್ಲ ಚರ್ಚೆ ಮಾಡಿ ಅಲ್ಲಿ ಸಮಾರೋಪ ಮುಗಿಸಿ ಮತ್ತು ನಮಗೆ ಯಾವಾಗ ಕರೆಸ್ತಾರೆ ಅವಾಗ ನಾವು ಆ ರೀತಿ ಮಾಡ್ಕೋತ ಬಂದ್ವಿ. ಅದೇ ರಾಜಕೀಯ ಒಳಗೆ ಬೆಳ್ಕೋತ ಬಂದ್ವಿ. ಅದೇ ರೀತಿ 1971ರಾಗ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ದಾಗೂ ನಾವು ಸಂಸ್ಥಾ ಕಾಂಗ್ರೆಸ್ ಅಂತೇಳಿ ಭಾಗವಹಿಸಿದ್ದೆವು. ಲೋಕಸಭೆಗೂ ಭಾಗವಹಿಸಿದ್ವು, ಆಮೇಲೆ MLAಕ್ಕೂ ಭಾಗವಹಿಸಿದ್ವು. ಆಗ ಸಂಸ್ಥಾ ಕಾಂಗ್ರೆಸ್ ಅಷ್ಟು ನಮ್ಗೆ ಇದ್ದಿದ್ದಕ್ಕಿಲ್ಲ, ಥೋಡೆ ಸೀಟು ಬಂದು ನಮ್ಮ ಸೀಟುಗಳು ಬರಲಿಲ್ಲ ಹೆಚ್ಚಿಗೆ. ಅದು ಮುಂದೆ ಇಂದಿರಾ ಕಾಂಗ್ರೆಸ್ದ ಒಂದು ಗಾಳಿ ಆಯಿತು. ಆ ಗಾಳಿ ಒಳಗೆ ಹಂಗೆ ಬೆಳ್ಕೋತ ಬಂದ್ವಿ. ವಿರೋಧ ಪಕ್ಷದೊಳಗೆ ನಾವು ಹಂಗೆ ಬಂದೆವು. ಮುಂದೆ ಬರ್ತಾ 77ರಲ್ಲಿ ನಮಗೆ ಕೇಂದ್ರದಾಗ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಆಂದೋಲನದಲ್ಲಿ ನಮಗೆ 77ರಾಗ ಲೋಕಸಭೆ ಒಂದು ಜಯ ಕೊಡ್ತು. ಆ ಜಯನ ನಮಗೆ ಒಂದು ಗುಲಾಲ್ ಹೆಚ್ಚಿದ್ದು. 71ರಿಂದ 77 ತನಕ ನಾವು ಸೋತು ಹಂಗೆ ಬಂದೀವಿ. ಆದರೆ 77ರಾಗ ಮಾತ್ರ ಲೋಕಸಭೆಗೆ ಬಂದರು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾದರು. ಭಾಳ ಒಳ್ಳೆಯ ರೀತಿಯ ಪ್ರಧಾನಮಂತ್ರಿಗಳಿದ್ದರು. ಬಡವರಿಗೆ ಅನುಕೂಲ ಮಾಡಿಕೊಟ್ರು. ₹2 ಕಿಲೋ ಸಕ್ಕರೆ ಮಾಡಿರೋರಾಗ 77ರಾಗ ₹2 ಕಿಲೋ ಸಕ್ಕರೆ ಇತ್ತು. ಬಡವರು ನೆನೆಸ್ತಿದ್ರು. ಖರೆ ಮುಂದೆ ಮತ್ತೆ ಇಲೆಕ್ಷನ್ ಆದರೆ ಯಾರೂ ಓಟ ಹಾಕಲಿಲ್ಲ. ಹೀಗಾಗಿ ರಾಜಕೀಯ ಒಳಗೆ ಹಂಗೆ ಬಂದೀವಿ. ಅದೇ ಮುಂದೆ ನಾನು 78ರಲ್ಲಿ 74ರಾಗ ನಾವು ಒಂದು ಬಲಭೀಮ ಯುವಕ ಸಂಘವನ್ನು ಕಟ್ಟಿನಿ. ಅದ್ರ ಮುಖಾಂತರ ಒಂದು ಬಾಲವಾಡಿಯನ್ನು ಸಹಿತ ನಡೆಸ್ತಿದ್ನಿ. ಯಾಕಂದ್ರೆ ನಮ್ಮ ಜಾಗದ ಅನುಕೂಲ ಇತ್ತು. ಅಕ್ಕ ಮಾದೇವಿ ಒಂದು ಮಂದಿರನ್ನು ನಮ್ಮ ತಾಯಿಯವರು ಮುಂದಾಲೋಚನೆ ಕಟ್ಟಿದ್ರು. ಆ ಅಕ್ಕ ಮಾದೇವಿ ಮೂರ್ತಿ ಇದ್ದರೂ ಸಹಿತ ಅಲ್ಲಿ ಗುಡಿ ಒಳಗೆ ಹುಡುಗರಿಗೆ ಕುಂಡ್ರಾಕ ಅನುಕೂಲ ಇತ್ತು. ಅಲ್ಲಿ ಟೀಚರ್ ಪಗಾರ ಏನೋ ಹುಡುಗರಿಂದ ಅಥವಾ ನಾವು ಏನೋ ಒಂದು ಮಾಡಿ ಅದನ್ನು ಹಂಗೆ ಒಂದು 10-15 ವರ್ಷ ನಡೆಸ್ಕೋತ ಬನ್ನಿ. ಆಮೇಲೆ ಯುವಕ ಸಂಘ ಕಟ್ಟಿ ಅದರ ಯುವಕ ಸಂಘದಿಂದ ಗಣೇಶ ಉತ್ಸವವನ್ನು ಮಾಡ್ಕೋತ. ಅಂದರೆ ಒಂದು ಸಣ್ಣದು ನಿಮ್ಮ ಇಂಟ್ರಪ್ಷನ್ ಏನಪ್ಪ ಅಂದ್ರೆ, ಈಗೇನು ನೀವು ಸಂಘ ಕಟ್ಟಿ ಅಂತ ಹೇಳಿದ್ರಲ್ಲಿ, ಈ ಸಂಘಗಳು ಕಟ್ಟೋದ್ರಿಂದ ನಿಮ್ಗೆ ಲಾಭ ಆಗ್ತದೆ ಅಥವಾ ಜನರಿಗೆ ಮುಟ್ತದೆ ಅಂತ ನಿಮಗೆ ಆಗ ಅನಿಸ್ತೇನೆ? ಅದು ಸಂಘ ಕಟ್ಟೋದ್ರಿಂದ ಒಂದು ಹುಡುಗರ ಒಂದು ಸಂಘಕ್ಕೆ ಬೆಳವಣಿಗೆ ಆಕೈತಿ. ಅಂದರೆ ನಮ್ಮ ಎಲ್ಲರಿಗೂ ಒಂದು ಏನು ಇದಾಗಬೇಕೈತಿ ಮತ್ತು ಹೋರಾಟ ಮಾಡುವಂಥ ಶಕ್ತಿ ಬರ್ತೈತೆ. ಅಲ್ಲಿ ಸಂಘಟನೆ ಆಗೋದ್ರಿಂದ ಯಾಕೆ ಹೋರಾಟ ಮಾಡ್ಬೇಕಂದ್ರೆ ಅಲ್ಲಿ ಏನೇ ಅನ್ಯಾಯ ಆದ್ರೆ ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿ ಬರಬೇಕಾದ್ರೆ ನಾವು ಗುಂಪನ್ನು ಸಂಘಗಳನ್ನು ಕಟ್ಕೋಬೇಕಾಕೈತಿ. ಆ ಒಬ್ಬರಿಂದ ಮಾಡೋಕ್ಕೆ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಸಂಘಗಳು ಕಟ್ಕೊಂಡು ಸಂಘದ ಮುಖಾಂತರ ಮಾಡ್ಕೋತ ಬಂದೀವಿ. ಅದೇ ಮುಂದೆ ನಾನು 78ರಲ್ಲಿ ನಮ್ಮ LSMP ಅಗ್ರಿಕಲ್ಚರ್ ಸೊಸೈಟಿಗೆ ಇಲೆಕ್ಷನ್ಗೆ ನಿಲ್ಲಿಸಿರು ನನ್ನೆಲ್ಲ ಹಿರಿಯರು ಕೂಡಿ. ಆ ಇಲೆಕ್ಷನ್ದಲ್ಲಿ ಭರ್ಜರಿ ಆರಿಸಿ ಬನ್ನಿ.
ಅದೇ ಮುಂದೆ 79ರಲ್ಲಿ ಪಂಚಾಯತಿ ಇಲೆಕ್ಷನ್ ಬಂತು. ಪಂಚಾಯತಿ ಒಳಗೆ 79 ನಾನು ಪಂಚಾಯತಿ ಎಲೆಕ್ಷನ್ ನಿಲ್ಲಿಸಿದಾಗ ನಮ್ಮ ಎಲ್ಲ ಸೀಟುಗಳ ನಮಗೆ ಹೆಚ್ಚಿನ ಸಂಖ್ಯೆ ನಮಗೆ ಅನುಕೂಲ ಆಯಿತು. ಅಲ್ಲೂ ಭರ್ಜರಿಯಿಂದ ಆರಿಸಿ ಬನ್ನಿ. ಅದೇ ರೀತಿ ನಮ್ಮ ರಾಜಕೀಯ ಬೆಳೀತು. ನಾವು ಸೊಸೈಟಿ ಚೇರ್ಮನ್ ಆಗೋಕ್ಕೂ ಹೋಗಲಿಲ್ಲ, ಪಂಚಾಯತಿ ಚೇರ್ಮನ್ ಆಗೋಕ್ಕೂ ಹೋಗಲಿಲ್ಲ. ನಾನು ಯಾಕೆ ಹೋಗಲಿಲ್ಲ ರೀ? ಅಂದರೆ ನಾವು ಒಬ್ಬರು ಸಣ್ಣ ಹುಡುಗ, ಇನ್ನೂ ಅಷ್ಟು ನಮಗೆ ಇದಿದ್ರಿಕ್ಕೆಲ್ಲ ನಮಗಿಂತ ಹಿರಿಯರು ಇರ್ತಿದ್ರು. ಅವ್ರಿಗೆ ನಾವು ಹೆಚ್ಚಿನ ಗೌರವ ಕೊಟ್ಟ ಯಾರು ಮಾಡ್ತಾರೆ ಮಾಡ್ರಿ ಅನ್ನುವಂಥ ಸೊಸೈಟಿಯಾಗೂ ನೀ ಆಗಂತ ಬಂದಾಗ ಆಗೂ ತಿರಸ್ಕಾರ ಮಾಡಿ, ಪಂಚಾಯತ್ ಆಗೋ ತಿರಸ್ಕಾರ ಮಾಡಿ, ಹಿರಿಯರಾಗಲ್ರಿ ನಾವು ಮಾರ್ಗದರ್ಶನದೊಳಗೆ ನೀವು ನಡೀತು ಅಂಥೇಳಿ ಒಳ್ಳೆಯ ಒಂದು ಪಂಚಾಯತಿ ನಡೆಸ್ಕೊಂಬಂದು, ಸೊಸೈಟಿ ನಡೆಸ್ಕೊಂಬಂದು. ಅದೇ ರೀತಿಯಿಂದ ಮುಂದೆ ನನಗೆ 83ರಲ್ಲಿ